ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್. ನಿಮ್ಮ ಮನೆ ಮಗಳು ವಾಸಂತಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಂಜುಂಡೇಶ್ವರ ತೇರಿದೆ. ನಾವು ಆ ತೇರು ದಿನ ತೇರೊಪ್ಪತ್ತು ಅಂತ ಮನೇಲಿ ನಾವು ಮಾಡ್ತೀವಿ. ನಮ್ಮ ಮನೆ ದೇವರು ಅದು, ಗಂಡು ಮನೆ ದೇವರು ನಮಗೆ. ಅದಕ್ಕೆ ಇವತ್ತು 5 ಗಂಟೆಗೆ ಎದ್ದಿದ್ದೆ. ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಬಾಗಿಲೆಲ್ಲ ಲಾಸ್ಟಲ್ಲಿ ಬಾಗಿಲುಗಳನ್ನ ತೊಳ್ಕೊಂಡೆ. ಅಲ್ಲಿಂದ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳುಗಳೆಲ್ಲ ಮಲಗಿದ್ರು. ಈಗ ರಜಾ ಇದೆಯಲ್ಲ, ಅವ್ರೇನು ಸ್ಕೂಲಿಗೆ ಬರಲ್ಲ, ಅದಕ್ಕೆ ಯಾರನ್ನೂ ಏಳಿಸ್ಲಿಲ್ಲ. ಊರಿಂದ ಅಮ್ಮ ಬಂದಿದ್ದಾರೆ ನನ್ನ ಮಗನ್ನ ನೋಡ್ಕೊಳ್ಳೋಕ್ಕೆ. ನಾನು ಸರ್ವೆಗೆ ಹೋದಾಗ ನಮ್ಮ ಹೇಮ ಮತ್ತು ನಮ್ಮ ಮನೆಯವರು ಇಬ್ಬರು ಇದ್ದರು. ಆದರೆ ಏನು ಮಗುತ್ತಾ ಇದ್ದರೆ ಒಳ್ಳೆಯದು ಅಂದ್ಬಿಟ್ಟು ಅಮ್ಮನ್ನ ಕರೆಸ್ಕೊಂಡಿದ್ದೀನಿ. ಅವರು ಬಂದಿದ್ದರು. ನಾನೆಲ್ಲ ಮುಗಿಸ್ಕೊಬಂದು ಸ್ನಾನ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಏಕೆಂದರೆ ಸ್ನಾನ ಮಾಡಿ ಅಡುಗೆ ಏನಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ, ನಾನು ದೇವರಿಗೆ ಎಡೆ ಇಡಬೇಕು. ನಾವೇನು ಅಡುಗೆ ಮಾಡ್ತೀವಿ ಅದನ್ನು ತೇರೊಪ್ಪತ್ತು ಅಂತ ಹೇಳ್ತೀವಲ್ಲ, ಅದನ್ನು ಆ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಬೇಕು. ಅದಕ್ಕೆ ಅಂದ್ಕೊಂಡಿದ್ದೆ ನಾನು ಹಳಸಿಕಾಯಿ ಮತ್ತು ಅವರೆಕಾಯಿ ಹಾಕ್ಬಿಟ್ಟು ಸಾಂಬಾರು ಥರ ಮಾಡೋಣ ಅಂದ್ಬಿಟ್ಟು. ಆದರೆ ನಮ್ಮ ಮನೆಯವರು ಹಳಸಿಕಾಯಿನ ತಂದಿರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಬೇಳೆ ತರಕಾರಿ ಎಲ್ಲ ಹಾಕಿ ಬೇಳೆ ಸಾರು ಮಾಡಿಬಿಟ್ಟು ಪಾಯಸ ಮಾಡಿ ವಡೆ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಅಷ್ಟರೊಳಗೆ ಅಮ್ಮ ಎದ್ದು ಬಂದು ಅಮ್ಮಂಗೆ ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಟೆ. ಪಾಯಸ ಮಾಡೋಣ ಅಂದ್ಬಿಟ್ಟು ಹೆಸ್ರು ಬೇಳೆ ಎಲ್ಲ ಕೂಗಿಸ್ಕೊಂಡೆ. ಕ್ಯಾರೆಟ್ ಇದ್ದಿದ್ರೆ ಚೆನ್ನಾಗಿರೋದು, ಕ್ಯಾರೆಟ್ ಇರಲಿಲ್ಲ. ಸರಿ ಅಂದ್ಬಿಟ್ಟು ಹೆಸ್ರು ಬೇಳೆ ಮಾತ್ರ ಕೂಗಿಸ್ಕೊಂಡೆ. ಕರೆಂಟು ಇತ್ತು, ಕರೆಂಟೇನು ಹೋಗಿರಲಿಲ್ಲ. ಕಾಯಿನ ರುಬ್ಕೊಂಡು ಕಾಯಿ ಏಲಕ್ಕಿನ ರುಬ್ಕೊಂಡು ಬೆಲ್ಲ ಕರಗಿಸ್ಕೊಂಡಿದ್ದೆ. ಅದರೊಳಗಡೆ ಕಾಯಿನ ಮಿಕ್ಸ್ ಮಾಡಿಕೊಂಡು ಕೂಗಿಸ್ಕೊಂಡಿದ್ದು ಏನಿತ್ತು ಹೆಸ್ರು ಬೇಳೆ ಇತ್ತಲ್ಲ, ಅದನ್ನು ಅದರೊಳಗಡೆ ಮಿಕ್ಸ್ ಮಾಡಿಕೊಂಡೆ. ಅದು ಒಂದು ಕಡೆ ರೆಡಿ ಆಯಿತು. ಇನ್ನೊಂದು ಕಡೆಗೆ ನಾನು ಪಲಾವ್ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಪಲಾವ್ನ ರೆಡಿ ಮಾಡಿಕೊಂಡೆ. ವೆಜಿಟೇಬಲ್ ಪಲಾವ್ ಮಾಡೋಣ ಅಂದ್ಬಿಟ್ಟು. ಎಲ್ಲ ಬೇಗ ಆಗಬೇಕಿತ್ತು. ನಾನು 9 ಗಂಟೆಗೆಲ್ಲ ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು. ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗು ಮತ್ತು ರಿಸಲ್ಟ್ ಅನೌನ್ಸ್ ಮಾಡೋದಿತ್ತು. ಇವತ್ತು ಸರ್ವೆ ಏನು ಇರಲಿಲ್ಲ. ಅದಕ್ಕೋಸ್ಕರ ನಾನು ಒಂದು ಅರ್ಧ ಗಂಟೆ ಪರ್ಮಿಷನ್ ತೊಗೊಂಡು ಬಂದಿದ್ದೆ. ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು, ನಮ್ಮ ನಂಜನಗೂಡು ತೇರಿದೆ. ನಾನು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಬರಬೇಕು ಅಂತ ಪರ್ಮಿಷನ್ ತೊಗೊಂಡಿದ್ದೆ. ಆದರೂ ಬೇಗ ಹೋಗೋದು ಒಳ್ಳೆಯದೇ. ಯಾಕೆ ಅಂದರೆ ಲೇಟಾಗಿ ಬಂದರು ಅಂತ ಮಾತೆಲ್ಲ ಹೇಳಿಸ್ಕೊಬಾರ್ದಲ್ಲ ಅಂದ್ಬಿಟ್ಟು ಬೇಗನೆ ಮಾಡಿದೆ. ಒಂದು ಕಡೆ ಪಾಯಸ ರೆಡಿ ಆಯಿತು, ಇನ್ನೊಂದು ಕಡೆ ಪಲಾವ್ಗೂ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ಅದಕ್ಕೂ ರೈಸ್ ಎಲ್ಲ ಹಾಕಿ ಅದನ್ನು ಒಂದು ನಾವಿದ್ದು ಕಮ್ಮಿ ಜನ ಅಂದ್ಬಿಟ್ಟು ಅದೊಂದು ಅರ್ಧ ಸೇರು ಪಲಾವ್ ಮಾಡಿಬಿಟ್ಟೆ. ಇನ್ನು ಬೇಳೆ ಮತ್ತು ಎಲ್ಲ ಕೂಗಿಸ್ಕೊಂಡು ಅದನ್ನು ಸಾಂಬಾರನ್ನ ಎಲ್ಲ ರೆಡಿ ಮಾಡಿಕೊಂಡೆ. ಆದಷ್ಟು ಬೇಗ ಅಡುಗೆಗಳ್ನ ನಾನು ಮಾಡ್ಕೊಬಿಡ್ತೀನಿ. ಅಡುಗೆಗಳೆಲ್ಲ ಆಗಿಬಿಟ್ರೆ ನೆಮ್ಮದಿ. ಎಲ್ಲರೂ ಒಂದು ಅರ್ಧ ಗಂಟೆನಾದ್ರು ಕೂತ್ಕೋಬೋದು ರೆಸ್ಟಾಗಿ ಅಂದ್ಬಿಟ್ಟು ನಾನು ಸ್ವಲ್ಪ ಫಾಸ್ಟಾಗಿ ಅಡುಗೆ ಮಾಡ್ತೀನಿ. ಅಮ್ಮ ವಡೆಗೆಲ್ಲ ಖಾರ ಹಾಕ್ಕೊಟ್ರು. ನಾನು ಸ್ವಲ್ಪ ವಡೆ ಎಲ್ಲ ಜಾಸ್ತಿ ಮಾಡಲ್ವಲ್ಲ, ಈಗ ಹಬ್ಬಗಳಲ್ಲಿ ಮಾತ್ರ ವಡೆಗಳು ಮಾಡೋದಷ್ಟೇ ನಾನು. ಅಮ್ಮ ಬಂದಿದ್ರಲ್ಲ, ಅವರು ಟೀ ಎಲ್ಲ ಕುಡಿದ್ಬಿಟ್ಟು ನನಗೆ ವಡೆಗೆ ಏನು ಬೇಕು ಅದನ್ನು ಮಸಾಲೆ ಎಲ್ಲ ಹಾಕ್ಕೊಟ್ರು. ನಾನು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ಮುಂಚೆನೇ, ಎದ್ದ ತಕ್ಷಣವೇ ನೆನ್ಕೊಳ್ಳಿ ಚೆನ್ನಾಗಿ ಅಂತ. ಅದು ಚೆನ್ನಾಗಿ ನೆಂದಿತ್ತು. ಅವರು ಖಾರ ಹಾಕ್ಕೊಟ್ಟಿದ್ದಕ್ಕೆ ನಾನು ಕರೆಂಟ್ ಹೋಗ್ಬಿಡುತ್ತೆ ಅಂತ ಫಾಸ್ಟಾಗಿ ಎಲ್ಲನೂ ರುಬ್ಕೊಂಡು ವಡೆ ಕಾಳೆಲ್ಲ ರುಬ್ಕೊಂಡು ಅದನ್ನು ರೆಡಿ ಮಾಡಿ ಒಂದು ಸೈಡ್ ಕುಕ್ಕರ್ ಇಟ್ಬಿಟ್ಟೆ. ಇನ್ನೊಂದು ಸೈಡ್ ವಡೆ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆನೂ ಕಾಯ್ದ್ಮೇಲೆ ಸಿಂಪಲಾಗಿ ಹಂಗೇ ಒಂದು ರೊಟ್ಟಿ ಹಾಕೋ ಇದರ ಪೇಪರ್ ಮೇಲೆ ವಡೆನ ತಟ್ಟಿ ಅದನ್ನು ಬೇಯಿಸ್ಕೊಬಿಟ್ಟೆ. ಬೇಯಕ್ಕಾಗ್ತೆ ಪಾಯಸ ಬೇಕಾದ್ರೆ ಕುಡಿ, ಅದಕ್ಕೆ ಏನು ಹಾಕಿಲ್ಲ. ಈಗಲ್ಲ, ಊಟ ಆದ್ಮೇಲೆ. ಖಾಲಿ ಹೊಟ್ಟೆಗೆ ಜಾಣ ನೀನು. ಮಾಮಿಗಿಟ್ಟಿಲ್ಲ ಇನ್ನವೇ, ನಾನು ಮಾಮಿಗೆ ಇಡ್ಬೇಕು ತಾನೆ. ಕಬಾಬ್ ಪೌಡ್ರು ಇವತ್ತು ಕಬಾಬ್ ಮಾಡಂಗಿಲ್ವಲ್ವ? ನೋಡಕ್ಕ ಅಲ್ಲೇ ಇತ್ತು ನೋಡು, ನೀನು ಎಲ್ಲಿಟ್ಟಿದ್ದಲ್ಲಿ. ಇನ್ನು ವಡೆ ಎಲ್ಲ ಬೇಯಿಸಾದ್ಮೇಲೆ ದೇವ್ರಿಗೆ ಎಡೆ ಇಡೋಣ ಅಂದ್ಬಿಟ್ಟು ಒಂದು ತಟ್ಟೆ ಮೇಲೆ ಬಾಳೆದೆಲೆನ ನಮ್ಮ ಹೇಮು ತಂದುಕೊಟ್ಟ. ಎದ್ದು ಅವನು ಎಲ್ಲ ಸ್ನಾನ ಮಾಡಿ ರೆಡಿ. ನಾನು ಅಡುಗೆ ಎಲ್ಲ ಮಾಡೋಷ್ಟರೊಳಗೆ ಸ್ನಾನ ಎಲ್ಲ ಮಾಡ್ಕೊಂಡು ಅವನು ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಬಂದ.
ನಾನು ದೀಪ ಮಾತ್ರ ಹಚ್ಬಿಟ್ಟು ಬಂದು ಅಡುಗೆ ಸ್ಟಾರ್ಟ್ ಮಾಡಿದ್ನಲ್ಲ, ಇನ್ನು ಎಡೆ ಇಡೋಣ ಅಂದ್ಬಿಟ್ಟು ಬಾಳೆದೆಲೆ ಮೇಲೆ ಆ ಊಟ ಎಲ್ಲನೂ ಇಟ್ಕೊಂಡೆ. ನಾನು ಏನೇನು ಅಡುಗೆ ಮಾಡಿದ್ದೆ, ಪಾಯಸ, ವಡೆ, ಬಾತು, ಅನ್ನ, ಸಾಂಬಾರು ಎಲ್ಲ ಇಟ್ಕೊಂಡು ದೇವ್ರ ಹತ್ರ ಇಟ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಅಡುಗೆ ಮನೆಯಿಂದಲೇ ಎಲ್ಲ ಇಟ್ಕೊಂಡು ಹೋದೆ. ನಾನು ಎಲ್ಲ ತೊಳೆದಿದ್ನಲ್ಲ ಅಂದ್ಬಿಟ್ಟು ಆ ಎಡೆ ತಂದು ದೇವ್ರ ಹತ್ರ ಇಟ್ಬಿಟ್ಟು ಬೆಳಗ್ಗೆನೇ ದೀಪ ಹಚ್ಚಿದೆ, ಹೋಗಿತ್ತು. ತಿರ್ಗಾ ಪುನಃ ಎಲ್ಲ ದೀಪ ಎಲ್ಲ ಹಚ್ಚಿ ಅದು ಪೂಜೆ ಎಲ್ಲ ಮಾಡಿ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಒಳಗಡೆ ಹೊರಗಡೆ ಎಲ್ಲ ಪೂಜೆ ಮಾಡಿ, ಮತ್ತು ಕೆಂಡ ಇತ್ತಲ್ಲ ಸಾಂಬ್ರಾಣಿ ಹಾಕೋಣ ಮನೆಗೆಲ್ಲ ಅಂದ್ಬಿಟ್ಟು, ಮೇಯ್ನ್ ನಂಜನಗೂಡಿಗೆ ಸಾಂಬ್ರಾಣಿ ಹಾಕೋದೇ ಮೇಯ್ನು ಅಂತ ಹೇಳ್ತಾರೆ. ಸಾಂಬ್ರಾಣಿ ಎಲ್ಲ ಹಾಕ್ತೆ, ಮನೆಯೆಲ್ಲ ಗಮ್ ಅಂತಿತ್ತು. ಒಂಥರ ಬೆಳಗ್ಗೆನೇ ಪೂಜೆ ಎಲ್ಲ ಆದರೆ ಒಂಥರ ಮನಸ್ಸು ಫ್ರೆಶ್ ಆಗಿರುತ್ತೆ. ನಾನು ಚಿಕ್ಕವನಿನ್ನೂ ಸ್ನಾನ ಮಾಡಿರಲಿಲ್ಲ. ನಾನು ಎಲ್ಲ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ತುಂಬ ಖುಷಿ ಆಯಿತು ನನಗೆ. ಅಷ್ಟರೊಳಗಡೆ ಟೈಮ್ ಆಗಿಬಿಟ್ಟಿತ್ತು. ಊಟನ ಬೇಗ ಬೇಗ ಮುಗಿಸ್ಕೊಂಡು ಹೊರಡಲೇಬೇಕಾಗಿತ್ತು. ನಾನು ಉಪವಾಸ ಹೆಂಗೆ ಬಿಡೋದು, ಬಾಳೆದೆಲೆ ಮೇಲೆ ಬಿಡಬೇಕಿತ್ತು. ಆದರೆ ನನಗೆ ಟೈಮ್ ಆಗಲಿಲ್ಲ ಅಂತ ಸ್ವಲ್ಪ ಹಾಗೇ ತಟ್ಟೆಗೆ ಹಾಕ್ಕೊಂಡು ತಿಂದ್ಬಿಟ್ಟು ಹೊರಟ್ಬಿಟ್ಟೆ ನಾನು ಸ್ಕೂಲ್ಗೆ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನಿಮಗೆ ಸ್ವಲ್ಪನಾದ್ರು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಏನಾದ್ರು ಕಮೆಂಟ್ ಹೇಳಬೇಕು ಅಂದರೆ ಕಮೆಂಟ್ ಹಾಕಿ, ನನಗೆ ನಾನು ರಿಪ್ಲೈ ಮಾಡ್ತೀನಿ. ಯಾರು ಎಲ್ಲೋ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ. ಬೆಳಗ್ಗೆ ಬಂದಿದ್ರು ಅಂತಲ್ಲ, ಅವಿಗೆ ಹಾಸ್ಪಿಟ್ಲಿಗಾರ ಅಪ್ಪ ಕರ್ಕ ಸರ್ವೆ ಎಲ್ಲ ಮುಗಿಸ್ಕೊ ಬಂದು, ಸ್ಕೂಲಿನ ಸರ್ವೆ ನಡೀತಿದೆ, ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರೊಳಗಡೆ 4 ಗಂಟೆ. ಮಳೆ ಬರೋಂಗಾಗಿತ್ತು ಅಂದ್ಬಿಟ್ಟು ತುಂಬ ಫಾಸ್ಟಾಗಿ ಬಂದು ಕರೆಂಟ್ ಹೊಟ್ಟೋಗುತ್ತೆ ಅಂದ್ಬಿಟ್ಟು ನಾವು ಬರೋಷ್ಟರೊಳಗೆ ಹನಿಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಮಳೆ ಹನಿ. ಇನ್ನು ಕರೆಂಟ್ ಹೋದರೆ ನೀರೆಲ್ಲ ಖಾಲಿ ಆಗಿಬಿಟ್ರೆ ಇನ್ನು ಕರೆಂಟು ಗುಡುಗು ಮಿಂಚು ಒಳಗಡೆ ಯಾವಾಗ ಕೊಡ್ತಾನೆ ಅನ್ನೋ ಡೌಟು ಆಗಿಬಿಡುತ್ತೆ. ಬಂದಳು ಒಂದು ಸ್ವಲ್ಪ ಊಟ ಮಾಡಿಬಿಟ್ಟು ಸಿಕ್ಕಾಬಿಟ್ಟೆ ಕಾಲೆಲ್ಲ ನೋವ್ತಿದೆ. ಇವತ್ತೊಂದು 7-8 ಊರು ಮಾಡ್ದು. ಅಮ್ಮ ಇರೋದ್ರಿಂದ ಸ್ವಲ್ಪ ಮಲಗಿದ್ದೆ, ಬಂದು ಒಂದು 10 ನಿಮಿಷ ರೆಸ್ಟ್. ಟೀ ಮಾಡ್ಕೊಳ್ಳೋಣ, ಅಮ್ಮಂಗೂ ಟೀ ಕೊಟ್ಬಿಟ್ಟು ನಾನು ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು. ಏನಪ್ಪ ಇನ್ನೂ ಮುಗ್ದಿಲ್ವನಾಗಮ್ಮ? ಯಾಕೋ ಕಟ್ತಾ ಇಲ್ಲ, ಕಡಿಮೆ ಆಯ್ತಾವೆ, ಕಾಲಲ್ಲಾಗಿರೋವೆಲ್ಲ ಕಡಿಮೆ ಆಯ್ತಾವೆ. ಹಾಂ, ಅದಕ್ಕೆ ಇವತ್ತೊಂದಿನ ತೋರಿಸ್ತದೆ.